ಮೇಡಮ್ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಸರೋಜ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಿ ಡೇಟ್ ಆಫ್ ಬರ್ತ್. 9/8/81. ಓಕೆ, ಹಾ 1981. ಓಕೆ, ಹುಟ್ಟಿದ ಸಮಯ? ಸಮಯ ಬೆಳಗ್ಗೆ. ಏನ್ ಟೈಮಿಂಗು? ಬೆಳಗ್ಗೆ ಟೈಮಿಂಗ್ ಕರೆಕ್ಟ್ ಗೊತ್ತಿಲ್ಲ. ಬೆಳಗ್ಗೆ ಅಂದಾಜು ಗೊತ್ತಿಲ್ವಾ ಎಷ್ಟು ಗಂಟೆ ಅಂತ? 6ರಿಂದ 7 ಗಂಟೆ ಇರ್ಬೋದು. 6ರಿಂದ 7. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಬರುತ್ತೆ. ಹಲೋ, ವೃಶ್ಚಿಕ ರಾಶಿ ಅನುರಾಧ. ಹಾ, ಇವಾಗ ನಡೀತಾ ಇರೋ ಟೈಮ್ ಬಂದು ನಿಮ್ಗೆ ಏನ್ ಮಾಡ್ತಿದ್ದೀರಾ ನೀವು? 2020ರಿಂದ 40 ಒಳ್ಳೆ ಟೈಮೇ. 2020 to 40 ವರೆಗೂ ಶುಕ್ರ ದಶೆಯಲ್ಲಿ ಇರ್ತೀರಾ ನೀವು. 2020ರಿಂದ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಿಮ್ಮ ಮನೇಲಿ ಹೌಸ್ ವೈಫ್ ಆಗಿರ್ಬೋದು, ಬಟ್ ನಿಮ್ಮ ಮನೆಯವ್ರಿಗೆ ಲಕ್ ಚೆನ್ನಾಗಿರುತ್ತೆ. ಮನೆಗಿನೇ ಕಟ್ಕೊಂಡಿದ್ದೀರಾ? ನನಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದೆ ಮೇಡಮ್. ಅದಕ್ಕೆ ಸ್ಕಿನ್ ಅಂದ್ರೆ ಕೈ ಕಾಲು ಸ್ವಲ್ಪ ಇಚ್ಚಿಂಗ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಮೇಡಮ್ ನಿಮ್ಗೆ ಏನ್ ಗೊತ್ತಾ, ಲಗ್ನದಲ್ಲೇ ರಾಹು ಇದ್ದಾರೆ. ಲಗ್ನದಲ್ಲಿ ಸೂರ್ಯ ಮತ್ತೆ ರಾಹು ಇರ್ತಾರೆ. ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಲಗ್ನದಲ್ಲಿ ರಾಹು ಇರ್ತಾರೆ, ಹಾಗಾಗಿ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗುತ್ತೆ. ಬಟ್ ಇವಾಗ ನಡೀತಾ ಇರೋ ಟೈಮ್ ತುಂಬಾ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಮನೇಲಿ ಪ್ರಾಪರ್ಟಿ ವಿಷಯದಲ್ಲಿ ಸ್ವಲ್ಪ ತೊಂದರೆನ ಅನುಭವಿಸ್ತಾ ಇರ್ತೀರಾ ಅಂತ ಹೇಳುತ್ತೆ. ಪ್ರಾಪರ್ಟಿ ಅಂತ ಅಂದ್ರೆ ನಿಮ್ಗೆ ಕುಜ ಕೆಟ್ಟಿದ್ದಾನೆ, ಹಾಗಾಗಿ ಯಾವುದೇ ಒಂದು ಪ್ರಾಪರ್ಟಿ ಕೈ ಹಾಕಿದ್ರು ಅದರಿಂದ ಏನಾದ್ರೂ ತೊಂದರೆಗಳಾಗ್ತಾ ಇರುತ್ತೆ. ಇದು ಬಿಟ್ರೆ ನಿಮ್ ಜಾತಕ ತುಂಬಾ ಚೆನ್ನಾಗಿದೆ. ಓಕೆನಾ? ಹೇಳಿ. ಸ್ಕಿನ್ ಪ್ರಾಬ್ಲಮ್ಗೆ ಏನಿಲ್ಲ, ಒಂದು ಹೆಲ್ತ್ಗೆ ಸಂಬಂಧಪಟ್ಟಿರೋದು, ಒಂದು ರಾಹುಗೆ ಸಂಬಂಧಪಟ್ಟಿರೋದು ಸ್ಟೋನ್ ಇರುತ್ತೆ ನಮ್ಮಲ್ಲಿ, ಬ್ರೇಸ್ಲೆಟ್ ಇರುತ್ತೆ. ಅದನ್ನು ತರಿಸ್ಕೊಂಡು ಹಾಕ್ಕೊಳ್ಳಿ. ಡಾಕ್ಟರ್ ಹತ್ರ ತೋರಿಸಿರ್ತೀರ ಆಲ್ರೆಡಿ. ಬಟ್ ರಾಹು ನಿಮಗೆ ಲಗ್ನದಲ್ಲಿ ಇರ್ತಾನೆ, ಮತ್ತು ಕುಜನೂ ನಿಮಗೆ ಕೆಟ್ಟಿರೋದ್ರಿಂದ ಸ್ವಲ್ಪ ಆ ಥರ ಆಗ್ತಾ ಇರುತ್ತೆ. ಅದರಲ್ಲೂ ಬಿಸಿಲಿಗೆ ಹೋಗಿ ಬಂದರೆ ಅಂತೂ ಆಗೋದೇ ಇಲ್ಲ ನಿಮಗೆ. ಈ ಸೀಸನ್ ಚೇಂಜ್ ಆದಾಗೂ ಹಂಗಾಗ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟೋನ್ ಅಥವಾ ಬ್ರೇಸ್ಲೆಟ್ ಕೊಡ್ತೀನಿ, ಅದನ್ನು ಹಾಕ್ಕೊಳ್ಳಿ ಮೇಡಮ್, ಒಳ್ಳೇದಾಗುತ್ತೆ. ಬಟ್ ಟೈಮ್ ಮಾತ್ರ ತುಂಬ ಚೆನ್ನಾಗಿದೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಟಿವಿ ಕಮ್ಮಿ ಬಸವರಾಜ್ ಅಂತ ಹೇಳ್ರಿ ಮೇಡಮ್, ರಾಯಚೂರ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಟಿವಿ ನೋಡಿ ಮಾತಾಡ್ಬೇಡಿ. ಯಾರ ಬಗ್ಗೆ ಕೇಳಬೇಕು, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಮಗನ್ ಡೇಟ್ ಆಫ್ ಬರ್ತ್ 11/11/1999. 11/11/99. ಟೈಮಿಂಗ್ಸ್. ಓಕೆ, ಟೈಮಿಂಗು ರಾತ್ರಿ 9 ಗಂಟೆ 15 ನಿಮಿಷ ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಮಾತಾಡಿ. ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನ್ ಪ್ರಶ್ನೆ ಸರ್? ಮೂಲ ನಕ್ಷತ್ರ ಧನುರಾಶಿ. ಏನ್ ಪ್ರಶ್ನೆ ಕೇಳ್ಬೇಕು ಹೇಳಿ ಸರ್, ಏನ್ ಬೇಕಾಗಿತ್ತು? ಮಗಂದು ಸಿವಿಲ್ ಇಂಜಿನಿಯರಿಂಗ್ ಆಗಿದೆ ಮೇಡಮ್. ಸ್ವಲ್ಪ ಜಾಬಿಗೆ ಟ್ರೈ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ಓಕೆ, ಇವಾಗ ಅವ್ರಿಗೆ ಟೈಮ್ ಬಂದು 2025ರಿಂದ ಸೂರ್ಯದಶ ಸ್ಟಾರ್ಟ್ ಆಗಿದೆ. ಹಾಗಾಗಿ ಮತ್ತೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ನಿಮ್ಮ ಮಗನಿಗೆ ಚಂದ್ರ ಮತ್ತು ಕುಜ ಕೆಟ್ಟಿದ್ದಾರೆ. ಚಂದ್ರ ಮತ್ತು ಕುಜ ಕೆಟ್ಟಿದ್ದಾರೆ ಅಂತಂದರೆ ಅವರು ಒಳ್ಳೆ ಜಾಗದಲ್ಲಿ ಇಲ್ಲ. ಹಾಗಾಗಿ ಆ ದೋಷ ಒಂಚೂರು ಇರುತ್ತೆ. ಅದು ನಿಮ್ಮ ಮಗನ ಮ್ಯಾರೇಜ್ ಲೈಫ್ಗೆ ತೊಂದರೆ ಕೊಡ್ಬೋದು. ಕೆಲಸ ಅಂತ ಬಂದಾಗ ಕೆಲಸ ಆಗುತ್ತೆ. ನಿಮ್ಮ ಮಗನ ಗೌರ್ಮೆಂಟ್ ಜಾಬ್ ಯಾವುದಾದ್ರೂ ಗೌರ್ಮೆಂಟದು ಎಕ್ಸಾಮ್ ಬರ್ಸಿದ್ರು ಕೂಡ ಕೆಲಸ ಆಗುತ್ತೆ. ನೋಡಿ, ಟ್ರೈ ಮಾಡಿ. ಗೌರ್ಮೆಂಟ್ ಕೆಲಸಕ್ಕೂ ತುಂಬ ಒಳ್ಳೆ ಜಾತಕ ಇದು. ಮತ್ತು ನೋಡಿ, ಗುರು ಶನಿ ಇವತ್ತೆಲ್ಲ ಮಾತಾಡಿದೆ, ಗುರು ಶನಿ ಎಲ್ಲ ಒಟ್ಟಿಗೆ ಇದ್ದಾರೆ. ಸಿಕ್ಕಾಪಟ್ಟೆ ವೈಬ್ರೇಷನ್ನು. ಮ್ಯಾರೇಜ್ ಲೈಫ್ ಒಂದು ಬಿಟ್ಟರೆ ಕೆರಿಯರ್ ಅಂತ ಬಂದಾಗ ತುಂಬ ಚೆನ್ನಾಗಾಗ್ತಾನೆ. ಆದರೆ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿಸಿ ಸರ್. ಅದಕ್ಕೆ ಅಂತಲೇ ಕೆಲವೊಂದು ಸ್ಟೋನ್ಸ್ ಇರುತ್ತೆ. ಇವಾಗ ಅವ್ರಿಗೆ ನಡೀತಾ ಇರೋ ಟೈಮು ಸೂರ್ಯದಶ ನಡೀತಾ ಇದೆ. ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಿರೋ ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿ, ಖಂಡಿತ ಕೆಲಸ ಆಗುತ್ತೆ. ಜಾತಕ ಚೆನ್ನಾಗಿದೆ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ಮ ಹೆಸರು ಗೀತಾ ಅಂತ ಹೇಳಿ, ನಾವು ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಮಗನ ಡೇಟ್ ಆಫ್ ಬರ್ತ್ ಬಂದು 25/5/2005 ಮೇಡಮ್. ಬೆಳಗ್ಗೆ 25/5/2005. ಓಕೆ, ಹುಟ್ಟೆ ಸಮಯ? ಬೆಳಗ್ಗೆ 9:15 ಮೇಡಮ್.
ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ 9 ಕಾಲು. ನಮಸ್ತೆ ಮೇಡಮ್. ಬೆಳಗ್ಗೆ. ಮೇಡಮ್ ನಮಸ್ತೆ. ನಿಮ್ಮ ಮಗನದು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ. ಹೌದು ಮೇಡಮ್. ಏನ್ ಪ್ರಶ್ನೆ ಮೇಡಮ್? ಅವ್ನ ಜಾಬ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಐಟೇ ಆಗಿದೆ ಅವ್ನ್ದು. ಓದು ಮುಂದುವರ್ಸದ ಅಥವಾ ಯಾವ್ದ ಗೌರ್ಮೆಂಟ್ ಜಾಬ್ ಆಗುತ್ತ ಅಂತ ಕೇಳ್ಬೇಕು ಮೇಡಮ್. ಹೆಂಗ್ ಮೇಡಮ್? ಓದು ಮುಂದುವರ್ಸಿದ್ರು ಓಕೆ, ಯಾಕಂದರೆ ಅವ್ರಿಗೆ ಇವಾಗ ನಡೀತಾ ಇರೋ ಟೈಮು ಶುಕ್ರದಶ ನಡೀತಿದೆ 2015ರಿಂದ. ಆದರೆ ಅವ್ರ ಜಾತಕದಲ್ಲಿ ಶುಕ್ರ ಕೆಟ್ಟಿದ್ದಾನೆ. ಬಟ್ ಅವ್ರಿಗೆ ಒಂದು ಟೈಮ್ಗೆ ಯಾವ ಕೆಲಸನೂ ಆಗೋದಿಲ್ಲ, ಡಬಲ್ ಕೆಲಸ ಮಾಡ್ಕೋಬೇಕು. ಒಂದು ಸತಿಗೆ ಯಾವ ಕೆಲಸನೂ ಆಗಲ್ಲ ಅವ್ರಿಗೆ. ಏನೇ ಆದರೂ 2ನೇ ಸತಿ 3ನೇ ಸತಿನೇ ಅವ್ರಿಗೆ ಪಾಸ್ ಆಗೋದು. ಹ್ಞೂ ಮೇಡಮ್. ಮತ್ತು ಸೂರ್ಯ ಶುಕ್ರ ಕೆಟ್ಟಿದ್ದಾರೆ ಇವ್ರಿಗೆ, ಅದಕ್ಕೆ ಸ್ವಲ್ಪ ಪರಿಹಾರ ಮಾಡ್ಕೋಬೇಕಾಗುತ್ತೆ ನೀವು. ಜೊತೆಗೆ ಇವಾಗ ಕೆಲಸ ಅಂತ ಬಂದಾಗ ಅವ್ರು ಇನ್ನೂ ಒಂಚೂರು ಸ್ಟಡೀಸ್ ಮಾಡಿದ್ರು ಒಳ್ಳೇದೇನಪ್ಪ. ಯಾಕಂದರೆ ಅವ್ರ ಲಗ್ನದಲ್ಲಿ ಶನಿ ಇರ್ತಾರೆ. ಇವಾಗ ನಡೀತಿರೋ ಟೈಮ್ಗೆ ಸ್ವಲ್ಪ ಓದ್ಕೋಬೇಕಾಗತ್ತೆ. ಕೆಲಸ ಮಾಡಿದ್ರು ಓಕೆನೆ, ಆದರೆ ಸ್ವಲ್ಪ ದುಡ್ಡು ನಿಲ್ಲಲ್ಲ ಅವ್ರ ಕೈಯಲ್ಲಿ. ದುಡ್ಡನ್ನು ಬೇಗ ಖರ್ಚು ಮಾಡ್ಕೋತಾರೆ ಅಂತ ಹೇಳುತ್ತೆ ಅವ್ರ ಜಾತಕ. ಹಾಗಾಗಿ ಕೆಲಸ ಮಾಡಿಸ್ಬೋದು, ಬಟ್ ಸ್ಟಡಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹೈಯರ್ ಸ್ಟಡೀಸ್ ಮಾಡಿದ್ರೆ ಒಳ್ಳೆ ಕೆಲಸನೇ ಸಿಕ್ಕುತ್ತೆ. ಅವ್ರಿಗೆ ನಡೀತಿರೋ ಟೈಮ್ಗೆ ಸ್ವಲ್ಪ ಸ್ಟಡೀಸ್ ಮಾಡೋಕ್ಕೆ ಹೇಳಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಓಕೆ ಮೇಡಮ್, ಕರೆ ಕಟ್ಟಾಗಿದೆ. ಎಸ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪುಷ್ಯ ನಕ್ಷತ್ರ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊಟ್ರಿ. ಧನ್ಯವಾದ ಮೇಡಮ್. ನೋಡಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪುಷ್ಯ ನಕ್ಷತ್ರದ ಬಗ್ಗೆ ಮಾತ್ರ ಅಲ್ಲ, ಇವತ್ತು ಯಾಕೆ ಅಷ್ಟೊಂದು ಇದು ಫೇವರ್ ಅಂತ ಹೇಳ್ಕೊಟ್ಟಿದ್ದೀನಿ. ಯಾಕಂತಂದರೆ ಕಟಕ ರಾಶಿಯಲ್ಲೇ ಗುರು ಮತ್ತು ಚಂದ್ರ ಶುಕ್ರ ಎಲ್ಲ ಇರೋದು, ಪುಷ್ಯ ನಕ್ಷತ್ರ ಕೂಡ ಕಟಕ ರಾಶಿಯಲ್ಲೇ ಬರೋದ್ರಿಂದ, ಶನಿ ಕೂಡ ಅಲ್ಲಿ ಇನ್ಕ್ಲೂಡ್ ಆಗೋದ್ರಿಂದ ಇವತ್ತಿನ ಡೇ ಸ್ಪೆಷಲ್ ಆಗಿರುತ್ತೆ. ಒಟ್ಟಿಗೆ 5 ಗ್ರಹಗಳು ಅಂತ ಹೇಳ್ಬೋದು, 5 ಗ್ರಹಗಳ ಒಂದು ಸಮ್ಮಿಲನ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಡೇ ತುಂಬ ಚೆನ್ನಾಗಿದೆ. ಏನಾದರೂ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಇವತ್ತು ಮಾಡ್ಕೊಳ್ಬೋದು. ಅಷ್ಟು ತುಂಬ ಒಳ್ಳೆ ದಿನ ಆಗಿರುತ್ತೆ. ಅದರ ಜೊತೆಗೆ ಕಟಕ ರಾಶಿಯವರು ಹೇಳಿದ್ನಲ್ಲ, ಕಟಕ ರಾಶಿಗೆ ಗುರು ಬಂದಿರೋದ್ರಿಂದ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಪುಷ್ಯ ನಕ್ಷತ್ರದವರು ಕೂಡ ಅಷ್ಟೇ, ಈ ಚಂದ್ರನಿಗೆ ಸಂಬಂಧಪಟ್ಟಂತಹ ಅಥವಾ ಗುರುಗೆ ಸಂಬಂಧಪಟ್ಟಂತಹ ಯಾವುದೇ ಬ್ರೇಸ್ಲೆಟ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಂಡಾಗ ಯಾವಾಗಲೂ ನಿಮ್ಮ ಕೆಲಸ ಕಾರ್ಯವನ್ನು ಸಕ್ಸಸ್ ಕೊಡ್ತಾ ಹೋಗುತ್ತೆ. ಕಟಕ ರಾಶಿಯವರು ಕೂಡ ಇದನ್ನು ಯೂಸ್ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್, ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ, ಸ್ಕ್ರೀನ್ ಮೇಲೆ ಬಂದಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮೇಡಮ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಏನು ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳ್ಕೊಳ್ಬೋದು. ಹಾಗೆ ಯಾರೆಲ್ಲ ಕರೆ ಮಾಡಿದ್ದೀರಾ, ನಿಮ್ಮ ಸಮಸ್ಯೆಗೆ ಸಾಕಷ್ಟು ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಅದನ್ನು ಮಾಡಿ ಒಳ್ಳೇದಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.